ಕಾಲ ಕಲ್ಪಿತಕ್ಕೆ ಸರಿಯಾಗಿ ಅಭಿಮನ್ಯು ಅಳಿದು ಹೋದರೆ ನಾನೇನು ಮಾಡಲಿ? ಇನ್ನು ನಿನ್ನ ಸುತ್ತನಳಿದೆಂಬ ಶೋಕವಂ ಬಿಡು, ಪತಿಯಡಿದ ಜೊತೆಗೂಡಿ ಸುಖವಂ ಪಡು. ಸಹೋದರಿಯಾದ ಸುಭದ್ರಾದೇವಿ ಬಿಡಿನುಡಿಗಂಡ ಎಂದೊಂದು ಯಾತಕ್ಕೆ ಆಡ್ವಿ? ಸಹೋದರಿ, ಕಂದನು ಅಳೆದು ಹೋದನು, ಇನ್ನೇನಿದೆ ಎನ್ನ ಗತಿ. ಪಾಂಡವರನ್ನು ಕಾಪಾಡುವುದಕ್ಕಾಗಿ ಹೆಣ್ಣರು ಮಕ್ಕಳನ್ನು ಬಿಟ್ಟು ರಥವನ್ನು ಓಡಾಡಿಸಿ ಅವರನ್ನು ಕಾಪಾಡಿದರು. ಆದರೆ ಎನ್ನ ಮಗನನ್ನು ಯಾತಕ್ಕೆ ರಕ್ಷಿಸಲಿಲ್ಲ? ಜಗದ್ರಕ್ಷಕನೆಂಬ ಬಿರುದು ನಿನಗಿರುವುದಲ್ಲ ಅಣ್ಣಯ್ಯ. ಸಹೋದರಿ, ನಿನ್ನ ಮಗಳಾದ ಕನಕಾಂಗಿಯ ಮುಖವನ್ನು ನೋಡಿಯಾದರೂ ಎನ್ನ ಮಗನನ್ನು ಕಾಪಾಡಬೇಕಾಗಿತ್ತು. ಅಯ್ಯೋ ಅಣ್ಣ, ನಿನ್ನ ಮಗಳಾದ ಕನಕಾಂಗಿಗೆ ತಂದೊಡ್ಡಿದೆ ವೈರವಿದ ಲಕ್ಷಣ. ಅಮ್ಮ ಸಹೋದರಿ, ಶ್ರೀಹರಿ, ಪೂರ್ವ ಜನ್ಮದ ಕರ್ಮವು ಅನುಭವಿಸಬೇಕಲ್ಲದೆ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಪಡೆದ ಮಗನಾದರೇನು, ತಾನು ಪಡೆದದ್ದು ಭೋಗ ರೂಪವನ್ನು ತಾನೇ ತೀರಿಸಬೇಕಲ್ಲದೆ ಒಳ್ಳೆನೆಂದರೆ ಬಿಡಬಲ್ಲದೆ. ಸಹೋದರಿ, ಪಡೆದ ಮಗನಾದರೇನು, ಪಡೆದ ಮಗನು ಮಡಿದನೆಂದು ಕಡು ದುಃಖವನ್ನು ಬಿಡು. ಅರಿಯದವನ ಮೇಲೆ ಅಪನಿಂದೆಗಳು ಹೊರಿಸುವುದು ಸರಿಯಲ್ಲ ತಂಗಿ, ವರಮಂಗಳಾಗಿ. ತಂದೆ ಹೇಳುವೆವು ಕೇಳು. ಅದೇನು ಚೆನ್ನಾಗಿ ಹೇಳಿರಮ್ಮ. ಸಕನಾದ ಅಪ್ಪಯ್ಯನೇ, ಸ್ತ್ರೀಯರಿಗೆ ಒಪ್ಪುವ ಮಾಂಗಲ್ಯವೇ ತಪ್ಪಿ ಹೋದ ಬಳಿಕ ಮುಪ್ಪಿನ ಪರ್ಯಾಂತರ ನಾವಿದ್ದು ಪ್ರಯೋಜನವೇನು? ಕೆರೆ ಬಾವಿಯೋಳು ಬಿದ್ದು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು. ಸಾವಿಗೆ ನೇಮವನ್ನು ಕೊಡು ಲಕ್ಷ್ಮೀ ರಮಣ, ಪತಿಯನ್ನಗಲಿರಲಾರೆನು ನಾನೊಂದು ಕ್ಷಣ. ಅಹೋ ದೈತ್ಯರೇ, ಸರಿ ಗೆಳತಿಯರಿಗೆ ಎನ್ನ ರಂಡೆ ಮುಖವನ್ನು ಹೇಗೆ ತೋರಿಸಬೇಕು? ಮುತ್ತೈದವರು ಕುಂಕುಮ ಬಟ್ಟು ಕರೆದರೆ ಮುಚ್ಚಿ ಬಿದ್ದಂತಾಯಿತು. ಶ್ರೀಹರಿ, ಪತಿಯನ್ನು ಮರೆತು ಬಾಳುವುದಕ್ಕಿಂತ ಕೆರೆ ಬಾವಿನೊಳು ಬಿದ್ದು ಸಾಯುವುದೇ ಮೇಲು. ಲಕ್ಷ್ಮೀ ರಮಣ, ಕಳೆದುಕೊಳ್ಳುವೆ ಎನ್ನ ಪ್ರಾಣವನ್ನು. ಉತ್ತರಿ ಕನಕಾಂಗಿರಿ, ಚೆನ್ನಾಗಿ ಹೇಳು ಅಪ್ಪಯ್ಯ. ಮಕ್ಕಳಿಲ್ಲ ಎಂದಲೇಕ್ಕಿಂತ ಬೇಸರ, ಪತಿ ಹೇಳಿದನೆಂದು ವ್ಯತೆಯ ಪಡುವೆ.